ಅಂತ ಹೇಳಿದ್ರೆ ಇದು ಅಲ್ಲಿ ನಾಯಿ ಇದು ಎಂತದೋ ಅಲ್ಲಿ ಪರ ಕೇಳಿದೆ ಎಂತದ್ದು ನಾಯಿ ಇದೆಲ್ಲ ಬೊಬ್ಬೆ ಹಾಕುದು ಎಂತ ನೋಡಿ ಬರುವ ಅಂತ ಹೇಳಿ. ನಮ್ಮ ಅಕ್ಕಿ ಕೂಡ ಆಗಿಂದ ಬೊಬ್ಬೆ ಹಾಕ್ತಾ ಇದ್ದೇನೆ ನೋಡಿ. ರೋಬೋಟ್ ಶೂ ಹಾಕಿದ್ದೇವೆ, ಗಂಬೂಟ್ ಅದನ್ನ ಹಾಕಿದ್ದೇವೆ. ಹಿಂಗೆ ಹೋಗಿ ಬರುವ ಅಂತೇಳಿ. ಎಂತ ಅಂತ ಗೊತ್ತಿಲ್ಲ, ಬೊಬ್ಬೆ ಆಗ್ತಾ ಉಂಟು ಲಕ್ಕಿ. ಆಗ ಎಂತದೋ ಒಂದು ಸೌಂಡ್ ಕೇಳಿದೆ, ಹೋಗಿ ಬರುವ ನೋಡಿ ಬರುವಲ್ಲ ಎಂತ ಅಂತ ನೋಡಿ. ತೋಟಕ್ಕೆಲ್ಲ ಇದು ಅಪ್ಪ ಇದು ಮಾಡಿದ್ದಾರೆ, ಎಕ್ಸ್ಟ್ರಾ ಬಾಳೆ ಗಿಡ ಎಲ್ಲ ಬಿದ್ದಿದೆ ಮಳೆಗೆ, ಅದನ್ನೆಲ್ಲ ಹೌದು ಎಲ್ಲ ಬಿದ್ದಿದೆ. ಹಾಗೆ ಇಲ್ಲೆಲ್ಲ ತುಂಬಾ ಬೆಳಕಾಗಿದೆ. ಇದು ಎಂತ ತೋಟ, ಇಲ್ಲಾದ್ರೆ ಫುಲ್ ಕತ್ತಲು. ಹಾಗೆ ಒಂದು ಬೆಳಿಗ್ಗೆ ಚಹಾ ಕುಡಿದು ಉಂಟಲ್ಲ, ಹೊರಡಿದ್ದೇವೆ ನೋಡುವಲ್ಲ ಎಂತ ಉಂಟು ಅಂತ ಹೇಳಿ. ಈ ರೋಬೋಟ್ ಶೂ ಹಾಕಿ ಮೊನ್ನೆ ಅಲ್ಲಿ ಕೆರೆ ಹತ್ರ ಹೋಗಿ ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ. ಹಾಗೆ ಈಗ ಸ್ವಲ್ಪ ಪರವಾಗಿಲ್ಲ, ಇನ್ನು ನಡಿಬಹುದು. ಸೋಗೆ ಅಡಿಕೆ ಎಲ್ಲ ಹೋಗುವ, ಆಚೆ ಹೋಗಿ ನೋಡಿ ಬರುವ. ಎಂತ ಉಂಟು ಗೊತ್ತಿಲ್ಲ, ಬೊಬ್ಬೆ ಆಗ್ತದೆ ಲಕ್ಕಿ. ಅಲ್ಲಿ ಪರ ಎಲ್ಲ ಕೇಳಿತು, ನೋಡಿ ಬರುವ ಅಂತ. ನಮ್ಮನ್ನ ಓಡಿಸಿ ಬಂದ್ರೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು, ಚಪ್ಪಲನ್ನು ತೆಗ್ದು ಶೂ ಎಲ್ಲ ಕೈಯಂತಕ್ಕೆ ಅಲ್ಲಿ ಬಿಸಾಡಿ ಬರುದು. ಕೈಯಲ್ಲಿ ಇಟ್ಕೊಳಿಕ್ಕೆ ನೆನಪಾಗ್ತದೆ, ಅದು ಕಾಲಿಂದ ಒಟ್ರಾಸಿ ಬಿಸಾಡುದು, ಓಡಿಸುದು. ಮತ್ತೆ ಹೌದು, ಕೆಲವರಿಗೆ ಉಂಟಲ್ಲ ಚಪ್ಪಲ್ ಹಾಕದೆ ಹೊರಗೆ ಹೋಗಿ ಅಭ್ಯಾಸ ಉಂಟು. ನಮಗೆಲ್ಲ ಅಮ್ಮ ಎಂತ ಮಾಡಿದ್ರೆ, ಚಿಕ್ಕಿರುವಾಗ್ಲೇ ಚಪ್ಪಲ್ ಹಾಕಿ ಅಭ್ಯಾಸ. ಎಲ್ಲಿ ಹೊರಗೋದ್ರು ಚಪ್ಪಲ್ ಹಾಕದೆ ಕಾಲು ಇಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಕಲ್ಲೆಲ್ಲ ಬೇಗ ತಾಗ್ತದೆ. ಚಪ್ಪಲ್ ಹಾಕಿ ಅಭ್ಯಾಸ ಆಗಿದೆ. ಎಲ್ಲಿಗೆ ಹೋದ್ರು ತೋಟಕ್ಕೆ ಅಲ್ಲಿಗೆಲ್ಲ ಹೋದ್ರೆ ಹಾಗೆ ಚಪ್ಪಲ್ ಹಾಕಿ ಹೋಗ್ಬೇಕು. ಅದಕ್ಕೆ ಚಪ್ಪಲ್ ಹಾಕಿ ಅಭ್ಯಾಸ ಮಾಡಿದ್ದವರು ಅಮ್ಮ. ಒಟ್ಟಿಗೆ ಬಂದದ್ದು ಕಂಬಳಿ ಗೂಡು ನೋಡಿ, ಇಲ್ಲಿ ಫಾಸ್ಟ್ ಆಗಿ ನೋಡಿ, ಇಲ್ಲಿ 2 ಉಂಟು. ನಾಯಿ ಈಗ್ಲೂ ಬೊಬ್ಬೆ ಆಗ್ತಾ ಉಂಟು. ಅದಕ್ಕೆ ಬಂದದ್ದು. ಕಂಬಳಿ ಹುಳ ಉಂಟು, ಅದು ಉಂಟಂತ ಗೊತ್ತೇ ಇಲ್ಲ. ಕಮ್ಮಾಯಿ ಮೇಲೆ ಅದು ಮತ್ತೆ ಉಂಟಲ್ಲ ಬಿದ್ರೆ ಭಯಂಕರ ತುರಿಸ್ತದೆ ಅಂತ ಅದು ರೋಮ ಎಲ್ಲ ಯಬ್ಬ. ಕಂಬಳಿ ಹುಳದ್ದು ತಾಗಿದವ್ರಿಗೆ ಗೊತ್ತಿರ್ಬೋದು. ಸೊಪ್ಪು ನಿಮಗೆ ಗೊತ್ತಿಲ್ಲ? ಸೋನೆ ಸೊಪ್ಪು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ನಮ್ಮ ತುಳುನಾಡಲ್ಲಿ ಎಲ್ಲ ಜನಗೆ ಸಹ ಗೊತ್ತುಂಟು ಸೋನೆ ಸೊಪ್ಪು. ಅದು ಬೇಕಿತ್ತು ನಮಗೆ ಸ್ವಲ್ಪ ಪತ್ರೊಡೆ ಮಾಡ್ಲಿಕ್ಕೆ, ಹೋಗ್ಲಿಕ್ಕೆ ಅಂತ ಅದೇಯ ಅದಲ್ಲ ಅಂತ ಅದೆಲ್ಲ ತುಂಬಾ ಇತ್ತಂದ್ರೆ. ಈಗ ಆಚೆ ಉಂಟು ಕಾಡಲ್ಲಿ, ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ನಿಮ್ಗೆ ತೋರಿಸ್ತೇನೆ ನಾನು. ಸೋನೆ ಸೊಪ್ಪು ಅಂದ್ರೆ ಕೆಲವರಿಗೆ ಗೊತ್ತಿಲ್ಲ. ಪತ್ರೊಟಕ್ಕೆ ಹಾಕಿದ್ರೆ ಉಂಟಲ್ಲ ಸೂಪರ್ ಆಗಿರ್ತದೆ ಪತ್ರೊಡೆ. ಯಾಕಂದ್ರೆ ಹುಳಿ ಆಗಿ ಈ ಮರ ಗೊತ್ತಿಲ್ಲ ನಿಮ್ಗೆ, ಎರ್ಪೆ ಸೊಪ್ಪು ಅಂತ ಹೇಳ್ತೇವೆ ನಾವು. ತಳೆಗೆಲ್ಲ ಗುಂಪು ಮಾಡಿ ಹಾಕ್ತೇವೆ. ಆ ಗುಂಪು ಹೇಗಾಗುತ್ತೆ ಅಂತ ಹೇಳಿದ್ರೆ ಆಲೋವೆರಾ ಉಂಟಲ್ಲ, ಅದೇ ರೀತಿ ಜೆಲ್ ತರ ಬರ್ತದೆ. ಅದನ್ನು ಕಿವಿಚಿದ್ರೆ ನೀರಾಗಿ ಸ್ವಲ್ಪ ಕಿವಿಸ್ಬೇಕು. ಇದನ್ನು ನಾವು ತಲೆಗೆ ಹಾಕುದು. ತಂಪು ಕೂಡ ಆಯ್ತು. ಅವತ್ತೆಲ್ಲ ನೋಡಿ ಶಾಂಪು ಎಲ್ಲ ಇರ್ಲಿಲ್ಲ, ಇದೇ ಜೆಲ್ ತರ ಮಾಡಿ ಹಾಕುದು. ಇದಕ್ಕೆ ಮಿಕ್ಸಿ ಇದನ್ನ ಅದು ಎಲೆಯನ್ನು ಕಿವಿಚಿ ಹಾಕುದು. ಎಲೆಯನ್ನು ಕಿವಿಚಿ ಸ್ವಲ್ಪ ಜೆಲ್ ರೀತಿಯಲ್ಲಿ ಆಗ್ತದೆ. ಅದಕ್ಕೆ ಇದು ಹಾಕ್ಬೋದು, ಸೀಗೆಕಾಯಿ ಹುಡಿ ಸ್ವಲ್ಪ ಹುಡಿ ಮಾಡಿ ಹಾಕ್ಬೇಕು. ಅವತ್ತೆಲ್ಲ ಶಾಂಪು ಎಲ್ಲ ಹಾಕ್ತಿರ್ಲಿಲ್ಲ ಅಂತ ಅಜ್ಜಿ ಎಲ್ಲ ಇದ್ದೆ ಅವರಿಗೆ. ಗಾಳಿ ಮಳೆ ಬಂತು, ಎಂತ ಸಹ ನಮ್ಗೆ ಇಲ್ಲಿ ಸಿಗ್ಲಿಲ್ಲ. ಎಂತದು ನಾಯಿ ಬೋಗಳಿದ್ದು ಸಹ ಎಂತ ಸಹ ಇಲ್ಲ. ನಾವು ಗುಡ್ಡಕ್ಕೆ ಹೋಗಿ ಬಂದದ್ದು, ಅಲ್ಲಿ ಎಂತ ಸಹ ಇಲ್ಲ. ಆಗುಂಟಲ್ಲ ಲಕ್ಕಿ ಬೋಗಾಳ್ತಾಯ್ತು ಎಂತದೋ ಅಲ್ಲಿ ಉಂಟಾ ಅಂತ ಹೇಳಿ ಮತ್ತೆ ನೋಡಿ ಬಂದೆವು. ಹಾಗೆ ಎಂತ ಸಹ ಇಲ್ಲ. ಮೊನ್ನೆ ಎಂತ ಆಯ್ತದ ಅಂತ ಹೇಳಿದ್ರೆ, ದನ ಒಂದು ಆಚೆ ಮನೆ ದನವನ್ನು ಅಲ್ಲಿ ಗುಡ್ಡದಲ್ಲಿ ಕಟ್ಟಿದ್ದಾರೆ. ಆ ದನ ಜೋರು ಕೂಗುದಲ್ಲ, ಕೂಗ್ತಾ ಇತ್ತು. ಅಂಬ ಅಂತ ಕೂಗ್ತಾ ಇತ್ತು. ಕೂಗುದಂತ ಹೇಳುದಲ್ಲ, ದನ ಕೂಗುದಲ್ಲ, ದನ ಕೂಗುದು, ದನ ಕರೆಯುವುದಾ? ದನ ಕೂಗ್ತಾ ಇತ್ತು. ಅವರು ಹೇಳಿದ್ರು ಅಂಬ ಅಂತ ಹೇಳಿ ಕೂಗ್ತಾ ಇತ್ತು. ನಮ್ಗೆ ಗೊತ್ತಾಗ್ಲಿಲ್ಲ ಎಂತ ಅಂತ ಹೇಳಿ. ಮತ್ತೆ ಅಲ್ಲಿ ಹೇಳಿದ್ರು ಅದು ದನ ಸಿಕ್ಕಾಕೊಂಡಿತ್ತಂತೆ. ಅದಕ್ಕೆ ಇದು ಹಗ್ಗ ಎಲ್ಲ ಕಾಲಿಗೆಲ್ಲ ಹಾಗೆ ಕೂಗ್ತಾ ಇತ್ತಂತೆ. ಮತ್ತೆ ಅವರು ಮನೆಯವರು ಬಂದು ಬಿಡಿಸಿ ಹೋದ್ರು. ಹಾಗೆ ಇದು ಲಕ್ಕಿ ಎಲ್ಲ ಕೂಗ್ತಾ ಇತ್ತು. ಅಲ್ಲಿಂದೆಲ್ಲ ನಾ ಎಲ್ಲ ಬೊಗಳದು ಕೇಳ್ತಿತ್ತು. ಎಂತಾದ್ರೂ ಉಂಟಾ ಅಲ್ಲ ಎಂತಾದ್ರೂ ಸಿಕ್ಕಾಕೊಂಡಿದ್ದ ಅಂತ ನೋಡ್ಲಿಕ್ಕೆ ಹೋದದ್ದು, ಎಂತ ಸೇರ್ಲಿಲ್ಲ. ಹಾಗೆ ಮತ್ತೆ ಮಳೆ ಬಂತು, ಓಡಿ ಬಂದೆವು. ಈಗ ಎಂತ ವಿಷಯ ಅಂತ ಹೇಳಿದ್ರೆ, ಇದು ನೋಡಿ ಹೊಸ ಬಾಟಲ್, ಪ್ಲಾಸ್ಟಿಕ್ ಬಾಟಲ್ ಇದು ತಂದದ್ದು, ಸ್ಟೀಲ್ ಇದುಂಟು. ಈ ಸ್ಟೀಲ್ ಅಲ್ಲಿ ಬಾಟಲ್ ಅಲ್ಲಿ ನೀರು ತುಂಬಿಸಿದ್ರೆ ನಾನು ಕುಡಿಯುವುದೇ ಇಲ್ಲ. ಇದೆಲ್ಲ ಒಂದು ಒಳ್ಳೇದೇ ಆಗುದಿಲ್ಲ ನೀರು ಕುಡಿಲಿಕ್ಕೆ. ಅದಕ್ಕೆ ನಾನು ಎಂತ ಮಾಡಿದೆ, ಈ ಪ್ಲಾಸ್ಟಿಕ್ ಬಾಟಲ್ ನೋಡ್ಲಿಕ್ಕೆ ಸಹ ಚಂದ ಉಂಟು, ಕುಡಿಲಿಕ್ಕೆ ಕೂಡ ಭಾರಿ ಚಂದ ಆಗ್ತದೆ. ಅಂದ್ರೆ ನೀರು ಎಷ್ಟು ಮುಗಿತದೆ ಅಷ್ಟು ಗೊತ್ತಾಗ್ತದೆ ಸರ್ ಬೇಗ. ಮತ್ತೆ ಇನ್ನು ಕುಡಿಯುವ ಅಂತ ಅನಿಸ್ತದೆ. ಅಂದ್ರೆ ಈಗ ನೋಡಿ ಕೆಲವರು ನೀರೇ ಕುಡಿಯುವುದಿಲ್ಲ ನೋಡಿ. ನಾನೊಂದು ನಿಮ್ಗೆ ಟಿಪ್ಸ್ ಕೊಡ್ತೇನೆ, ಅದೇ ರೀತಿ ಮಾಡ್ಬೋದು ನಿಮ್ಗೆ ಕೂಡ. ನಾನ್ ಹಾಗೆ ಮಾಡುದು.
ಈಗ ನೋಡಿ ಈ ಬಾಟಲ್ ಉಂಟಲ್ಲ, ಈ ಬಾಟಲ್ ಅಲ್ಲಿ ಒಂದು ಫುಲ್ ನೀರು ಬಾಟಲ್ 1 ಲೀಟರ್ ಇದು ಬಾಟಲ್ ಇದು ಈಗ ತುಂಬಿಸಿ ನಿಮ್ಗೆ ಬೇಕಾಗುವ ಕುಡಿತಾ ಇರಿ. ಆಗ ಗೊತ್ತಾಗ್ತದಲ್ಲ ಎಷ್ಟು ನೀರು ಮುಗೀತು ಅಂತೇಳಿ. ಇದು ಫುಲ್ ಕುಡಿದ್ರೆ 1 ಲೀಟರ್ ಖಾಲಿ ಆಯ್ತು ಅಂತೇಳಿ ಅರ್ಥ. ಹಾಗೆ ನೀವು ಕೂಡ ಹಾಗೆ ನೀರು ಕುಡಿಯದವರು ಈ ರೀತಿ ಬಾಟಲ್ ತಂದು ನೀರು ಕುಡಿದ್ರೆ ನೀರು ಕುಡೀರಿ. ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಇಂಥ ಬಾಟಲ್ ಅಲ್ಲಿ ಎಷ್ಟು ಎಲ್ಲ ನೀರು ಮುಗೀತು, ಎಷ್ಟು ಲೀಟರ್ ಕುಡಿತೀರಿ ಅಂತ ಹೇಳಿ. ಹಾಗೆ ನಾನು 2 ಲೀಟರ್ ಕುಡಿಬೇಕು ಅಂತ ಅನ್ಕೊಳ್ಳೋದು, 1 ಲೀಟರ್ ಮಾತ್ರ ದಿನಕ್ಕೆ ಖಾಲಿ ಆಗ್ತದೆ. ಹಾಗೆ ಈಗ ನಾನು ಬಾಟಲ್ ಸ್ಟಾರ್ಟ್ ಮಾಡಿದ್ದೇನೆ. ಬಾಟಲ್ ಮೊದಲಿಂದಲೇ ಬಾಟಲ್ ನೋಡಿ ಈ ರೀತಿ. ಇದ್ರಲ್ಲಿ ನಾವು ಕುಡಿದಿಲ್ಲ, ಸ್ವಲ್ಪ ಕುಡ್ದಲ್ಲಿ ಇಡುದು. ಇದ್ರಲ್ಲಿ ಕಾಣುದು ಸಹ ಇಲ್ಲ ಅಲ್ಲ, ಅದಕ್ಕೆ ಅದನ್ನು ಹೊಸ ತಂದು ಇದಕ್ಕೆ ಇನ್ನು ಇದ್ರಲ್ಲಿ ಕುಡ್ದೇ ಹೋಗ್ತದೆ. ಹಾಗೆ ಇನ್ನು ಯಾವ ಇದ್ರಲ್ಲೇ ಕುಡಿಯುದು. ನೀವು ಕೂಡ ಯಾರಾದ್ರೂ ನೀರು ಕುಡಿಯದವರಿದ್ರೆ ಈ ರೀತಿ ಬಾಟಲ್ ತಂದು ಕುಡೀರಿ. ಆಗ ಇಂಥ ಕಾಣ್ಲಿ ನೀರು ಆಚೆ ಟ್ರಾನ್ಸ್ಪರೆಂಟ್ ಇಂಥದ್ದು ಕಾಣ್ಲಿ ನೀರು. ಆಗ ನಿಮ್ಗೆ ಉಂಟ ಇನ್ನೂ ಕುಡಿಯುವ ಅಂತ ಆಗ್ತದೆ ನೀರು. ನಿಮ್ಗೆ ಪ್ಲಾಸ್ಟಿಕ್ ಬಾಟಲ್ ಅಂತದ್ದು ಪ್ಲಾಸ್ಟಿಕ್ ನಂಗೆ ಇಂಥದ್ದು ಬೇಕು ಅಂತ ತಕೊಳ್ಳೋದು. ಬಾಳೆಗೊನೆ ಅಂದ್ರೆ ಬಾಳೆ ಗಿಡ ಎಷ್ಟು ಬಿದ್ದಿದೆ. ಈಗ ನಿಮ್ಗೆ ಬಾಳೆ ಗೊನೆಯನ್ನೇ ತೋರಿಸ್ತೇನೆ. ಅಪ್ಪ ಉಂಟಲ್ಲ ತೆಗ್ದು ಅದನ್ನು ಅದು ಇನ್ನು ಅದನ್ನು ಹಣ್ಣು ಮಾಡ್ಲಿಕ್ಕೆ ಆಗುದಿಲ್ಲ, ಹಾಳಾಗ್ತದೆ. ಅದಕ್ಕೆ ಅಪ್ಪ ಎಲ್ಲ ಅದರದ್ದು ಬುಡ ಉಂಟಲ್ಲ ಅಡಿಕೆದು ಅದಕ್ಕೆ ಹಾಕಿದ್ದಾರೆ. ನಿಮ್ಗೆ ತೋರಿಸ್ತೇನೆ, ಲೆಕ್ಕ ಮಾಡಿ ತೋರಿಸ್ತೇನೆ. ಎಷ್ಟು ಬಾಳೆಗೊನೆ ವೇಸ್ಟ್ ಗೊತ್ತುಂಟ ಈ ಮಳೆಗೆ ಈ ಸಲ. ಅದ್ರ ಬಾಳೆಗೊನೆ ಮಾತ್ರ ಅಲ್ಲ, ಅಡಿಕೆ ರಾಶಿ ಬೀಳ್ತಾ ಉಂಟು. ಮಳೆ ಬಂದ್ರೆ ಚಂದನೆ, ಆದ್ರೆ ಇದು ಜಾಸ್ತಿ ಮಳೆ ಬಂದ್ರೆ ಗಾಳಿ ಬಂದ್ರೆ ಎಲ್ಲ ಲಾಸ್ ಆಗ್ತದೆ. ನಮ್ಗೆ ಲಾಸ್ ಆಗಿದೆ ನೋಡಿ. ಒಂದಿಲ್ಲಿ ಒಂದು ಮತ್ತೆ ತೋರಿಸುವ ನಿಮಗೆ, ಹೋಗುವ ಅಲ್ಲಿ 2 ಬಾಳೆಗೊನೆ. ಹೀಗೆ ಸಹ ಬಿದ್ದಿದೆ. ಅಲ್ಲಿ ಮೇಲೆ ಉಂಟ ಇಲ್ಲ, 2 ಆಯ್ತು. ತೋರಿಸ್ತೇನೆ. 2 ಬಾಳೆಗೊನೆ ಅಂತ ಹೇಳಿದ್ರೆ ಇಲ್ಲ ವಿಶೇಷ ಆಯ್ತಾ? ಎಲ್ಲ ತಮ್ಮಂದಿರಲ್ಲಿ ಇಲ್ಲಿ ತಂಗಿ ಇಲ್ಲ. 2 ಬಾಳೆಗೊನೆ 3 ಬಾಳೆ ಗಿಡ ಎಲ್ಲ ಬಿದ್ದಿದೆ. ಮತ್ತೆ ಗೊನೆ ಬಿಟ್ಟದ್ದು ಕೂಡ ಬಿದ್ದಾಯ್ತಲ್ಲ, 3 ಗೊನೆ. ಅದರದ್ದು ಮಾತ್ರ ಉಂಟು. ಇದು ಉಂಟು, ಅದು ಇಲ್ಲುಂಟು ಮತ್ತೊಂದು. ಅದ್ರೊಳಗೆ ಇರ್ಬೇಕಾ ಅಂತ ಒಳಗಿರ್ಬೋದು ಆಚೆ. 1 2 3 ಆಯ್ತು. ಅದು ಬಾಳೆಗೊನೆ ಬಿಟ್ಟದ್ದು ಮಾತ್ರ, ಮತ್ತೆ ಎಲ್ಲ ಬಿದ್ದಿದೆ. ಎಲ್ಲ ಲಗಡಿ ಅದವರು ಒಳಗೆ ಹಾಕಿದಾರ ಅಂತ ಅಪ್ಪ ತೆಗ್ದು ಕೊನೆ ಬಿಟ್ಟದ್ದು ಮಾತ್ರ 2 3 ಸಿಕ್ಕಿದೆ. ಮತ್ತೆ ಎಲ್ಲ ಹೀಗೆ ಬಿದ್ದಿದೆ ನೋಡಿ. ಎಲ್ಲದಕ್ಕೆ ಕಟ್ ಮಾಡಿ ಹಾಕಿದ್ದಾರೆ, ತುಂಬಾ ಬಿದ್ದಿದೆ. ಅದನ್ನ ಕರೀರಿ ಬಿಲ್ಲನನ್ನು. ಈ ಬಿಲ್ಲಂದು ನೋಡಿ ಅಲ್ಲೆಲ್ಲ ಮೇಲಿಂದ ಬರುದು ಕಾಣ್ತಾ ಉಂಟ ನೋಡಿ ಅಲ್ಲಿ. ಬಂತು. ಅದ್ರ ತಂಗಿಯನ್ನು ಬಿಟ್ಟು ಬಂದಿದೆ. 2 ಅಣ್ಣಂದಿರು ಬಂದಿದ್ದಾರೆ. ಒಬ್ಬೊಬ್ರು ಅದೊಂದು ರೀತಿ ನೋಡಿ. ಇದು ನಿಮ್ಗೆ ಗೊತ್ತಿರ್ಬೋದು. ನಾವು ಅವತ್ತು ಫಸ್ಟಿಗೆ ಅಂದ್ರೆ ಒಬ್ರು ಅಂಗಡಿಯಲ್ಲಿ ಯಾರೋ ಬಿಟ್ಟು ಹೋಗಿದ್ರು ಅಲ್ಲಿ ಪೇಟೆಯಲ್ಲಿ. ಅದನ್ನ ಅಪ್ಪ ತಂದದ್ದು. ನಿಮ್ಗೆ ಚಿಕ್ಕಿರುವಾಗ್ಲೇ ಇದರದ್ದು ವಿಡಿಯೋ ಮಾಡಿದ್ದೆವು. ಈಗ ನೋಡಿ ಎಷ್ಟು ದೊಡ್ಡದಾಗಿದೆ. ತುಂಬಾ ಜೋರಿತ್ತು. ಈಗ ನೋಡಿ 2 ಅಣ್ಣಂದಿರು. ಹೋಗುವ ಬನ್ನಿ, ಅಲ್ಲೇ ಹೋಗ್ಲಿಲ್ಲ ರಿಂಕು. ಬನ್ನಿ ಬೇಗ ಬರ್ಬೇಕು, ಬೇಗ. ಬನ್ನಿ ರಿಂಕು, ಸಾಕು. ಬಾ ಸಾಕು, ಮಳೆ ಬರ್ತದೆ ಈಗ. ಮಳೆ ಸೋರ್ತದೆ. ಬನ್ನಿ ಬಾ ಇಲ್ಲ ಬಾ. ಬನ್ನಿ ಬೇಗ ಬರ್ಬೇಕು, ಬೇಗ. ಬನ್ನಿ ಬೇಗ. ಕಾಲಿಗೆಲ್ಲ ಅಡ್ಡ ಸಿಗ್ತಾ ಇರ್ತದೆ ನೋಡಿ. ಅಡಿಕೆ ಉಂಟಲ್ಲ ಎಲ್ಲ ಬಿದ್ದಿದೆ. ಇಷ್ಟು ದೊಡ್ಡದು ಬಿದ್ದಿದೆ. ಎಂತ ರೋಗ ಅಂತ ಅದಕ್ಕೆ ಗೊತ್ತಿಲ್ಲ. ಮದ್ದೆಲ್ಲ ಬಿಟ್ಟಾಗಿದೆ ನೋಡಿ. ಇಷ್ಟು ದೊಡ್ಡದು ಬಿದ್ದಿದೆ ನೋಡಿ. ಇಲ್ಲಿಂದೆಲ್ಲ ಈ ಮಳೆ ಜಾಸ್ತಿ ಆದ್ರೆ ಮತ್ತೆ ಬೀಳುವುದೇ. ಇಲ್ಲಿಂದೆಲ್ಲ ಬಿದ್ದಿದೆ ಅಡಿಕೆ ನೋಡಿ. ಎಷ್ಟು ದೊಡ್ಡದಾಗಿದೆ. ಇದೇ ರೀತಿ ಬೇರೆ ಬೇರೆ ಎಂತದ್ದು ಅಡಿಕೆ ಗಿಡದ್ದು ಮೋಡ ನೋಡಿ ಅಂತ ಮಳೆ ಬರ್ತಾ ಉಂಟು. ಜಿಂಕು, ನಿನ್ನದೊಂದು ವಿಶೇಷ. ನಾವೆಲ್ಲ ತೋಟಕ್ಕೆ ಹೋಗಿ ಬಂದದ್ದು. ಇದು ಮೊನ್ನೆ ಬಿದ್ದಿದೆ ನೋಡಿ. ಇದೀಗ ಹಣ್ಣು ಕೂಡ ಆಗಿದೆ. ಮೊನ್ನೆ ಇದು ಸಹ ಬಿದ್ದದ್ದು. ಮತ್ತೆ ಅದು ಮಾತ್ರ ಕಾಯಿ ಮಾತ್ರ ಹಾಗೆ ಅದು ಇದಾಗುದಿಲ್ಲ, ತಿನ್ಲಿಕ್ಕೆ ಆಗುದಿಲ್ಲ. ಇನ್ನದು ಹಣ್ಣು ಹಣ್ಣು ಮಾಡ್ಲಿಕ್ಕೆ ಆಗುದಿಲ್ಲ ನೋಡಿ. ಅಂತ ನಮ್ಮ ಪಾತ್ರೆ ಇದು ಫಂಗಸ್ ಬಂದಿದೆ ನೋಡಿ. ಮಣ್ಣಿನ ಪಾತ್ರೆ. ಈಗ ಫಂಗಸ್ ಹೇಗೆ ಬರೋದು ಗೊತ್ತುಂಟ? ನಾವು ಇದನ್ನು ತೊಳೆದು ಒಣಗದಿದ್ರೆ ಫಂಗಸ್ ಬರ್ತದೆ ನೋಡಿ. ಈ ರೀತಿ ಬಂದಿದೆ ನಿಮ್ಗೆ ನೋಡಿ ಹತ್ತಿರದಿಂದ ನೋಡಿ ಹೇಗೆ ಉಂಟು ನೋಡಿ. ಫಂಗಸ್ ಬಂದು ಈ ರೀತಿ ಆಗಿದೆ ನೋಡಿ. ಇದನ್ನು ಚಂದ ಮಾಡಿ ತೊಳೆದು ಒಣಗಬೇಕಿದ್ದು ಪಾತ್ರೆ. ಒಣಗಿದ ನಂತರ
ಫಂಗಸ್ ಬರೋದಿಲ್ಲ. ಇಲ್ಲದ್ರೆ ಈಗ ಬರ್ತದೆ ನೋಡಿ, ನಾನು ನಿನ್ನೆ ತೊಳೆದು ಇಟ್ಟದ್ದು ಅರ್ಜೆಂಟಿಗೆ, ಒಣಗಲಿಕ್ಕೆ ಇದು ಇಲ್ಲಲ್ಲ ಅಂತದ್ದು, ಬಿಸಿಲಿಲ್ಲ, ಹಾಗೆ ಒಣಗಿದ ಹೀಗೆ ಆಗಿದೆ. ಬಿಸಿಲಿಲ್ಲದಿದ್ರೆ ಹೇಗೆ? ಅದು ಗ್ಯಾಸ್ನ ಮೇಲೆ ಇಡ್ಬೇಕು. ಮೊನ್ನೆ ಒಂದು ತೋರಿಸಿದೆವು ಮರದ್ದು, ಗ್ಯಾಸ್ನ ಮೇಲೆ ಮರದ್ದು ಕುಡುಪು ತೋರಿಸಿದೆವು, ಅದೇ ರೀತಿ ನೋಡಿ. ಇಲ್ಲಿ ನೋಡಿ, ಇದನ್ನು ತೊಳೆದಿಟ್ಟದು, ಎಂತ ಫಂಗಸ್ ಇಲ್ಲ. ಇದನ್ನ ಎಂತ ಮಾಡಿದ್ದೇನೆ, ಗ್ಯಾಸ್ನ ಅಡಿಯಲ್ಲಿ ಇಟ್ಟದ್ದು, ನಾನು ತೊಳೆದು ಈಗ ಇಟ್ಟಿದ್ದೀನಿ ಅಡಿಯಲ್ಲಿ. ಆದ್ರೆ ಅದು ಬಿಸಿ, ನಾವು ಬಿಸಿ ಹೊತ್ತಿಸುವಾಗ ಅದು ಕೆಳಗೆ ಸ್ವಲ್ಪ ಬಿಸಿ ತಾಗಿ ಒಣಗ್ತದೆ ನೋಡಿ, ಈ ರೀತಿ ಉಂಟು. ಇಲ್ಲ ಇದೆ ನೋಡಿ, ಎಂತ ಆಗಿ ನೋಡಿ, ಈ ರೀತಿ ಆಗ್ತದೆ. ಈ ರೀತಿ ಆದ್ರೆ ಎಂತ ಆಗುದಿಲ್ಲ, ನಾವು ಚಂದ ಮಾಡಿ ತೊಳೆದ್ರೆ ವಾಪಸ್ ಹಾಗೆ ಅದೇ ರೀತಿ ಆಗ್ತದೆ. ತೊಳೆದು ತೋರಿಸುವಾಗ ಏನಾಯ್ತು ನೋಡಿ, ಇದು ಮಾತ್ರ ಹೋಗುದಿಲ್ಲ, ಅದು ಹಾಗೇನೆ ಅದಲ್ಲ, ಅದು ಪಾತ್ರೆ ಮಾಡುವಾಗ ಅವರು ಎಂತದ್ದು ಆದದ್ದು, ಅದು ಸಹ ಹೋಗುದಿಲ್ಲ. ಈ ರೀತಿ ಉಂಟು. ಇದು ಒಣಗ್ಲಿಕ್ಕೆ ಇಟ್ಟರೆ ಆಯ್ತು, ಈ ರೀತಿ ಗ್ಯಾಸ್ನ ಮೇಲೆ ಇಟ್ಟು ಬಿಟ್ರೆ ಅದು ಒಣಗ್ತದೆ, ಬೇಗ ಒಣಗ್ತದೆ. ಮತ್ತೆ ನೀರಿನಾಂಶ ಇದ್ದು ಈ ರೀತಿ ಫಂಗಸ್ ಬರುದು ನೋಡಿ, ಅದಕ್ಕೆ ನೀರಿನಾಂಶ ಇರಬಾರ್ದು. ಚೆನ್ನಾಗಿ ಡ್ರೈ ಮಾಡಿದ್ರೆ ಈ ರೀತಿ ಫಂಗಸ್ ಬರುದಿಲ್ಲ. ಇಲ್ಲಿ ನೋಡಿ, ಇದನ್ನು ಸಹ ತೊಳೆದಿಟ್ಟದ್ದು, ಎಂತ ಆಗ್ಲಿಲ್ಲ ನೋಡಿ, ತೊಳೆದು ಒಣಗಿಸಿದ್ದು. ಗ್ಯಾಸ್ನ ಮೇಲೆ ಈ ರೀತಿ ಇಡ್ಬೋದು, ಅಥವಾ ಕೆಳಗೆ ಕೂಡ ಇಡ್ಬೋದು. ಈ ರೀತಿ ಅದು ಇದು ಗ್ಯಾಸ್ ಹೊತ್ತಿಸ್ಬೇಕು. ಹೊತ್ತಿಸ್ಬೇಕು. ಹೀಗೆ ಇಟ್ಟರೆ ಹೀಗೆ ಇಟ್ಟು ಸ್ವಲ್ಪ ಹೊತ್ತಿಟ್ಟರೆ ರಪ್ಪ ಒಣಗ್ತದೆ. ಕೆಲವರಿಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ಇದು ಕಪ್ಪಾದದ್ದು ಎಂತ ಗೊತ್ತುಂಟ ಹೇಳಿ ಅಂತ ನೀವು. ಅದು ನಮ್ಮ ಮಣ್ಣಿನ ಪಾತ್ರೆ ಉಂಟಲ್ಲ, ನಾವು ಇಡ್ತೇವಲ್ಲ ಪದಾರ್ಥ ಎಲ್ಲ ಮಾಡ್ತೇವೆ, ಮಣ್ಣಿನ ಪಾತ್ರೆ ಯಾರು ಇಡ್ತಾರೆ ನೋಡಿ, ಅವ್ರದ್ದು ಪಾತ್ರೆ ಹೀಗೆ ಆಗ್ತದೆ, ಗ್ಯಾಸ್ ಕಪ್ಪ ಹೋಗುದೇ ಇಲ್ಲ. ಮತ್ತೆ ಅಂದ್ರೆ ಮಣ್ಣಿನ ಪಾತ್ರೆ ನಾವೀಗ ಬೇಯಿಸ್ಲಿಕ್ಕೆ ಇಡುವಾಗ ಅದ್ರಲ್ಲಿ ನೀರಿನ ಇದು ಎಣ್ಣೆ ಅಂಶ ಬೀಳುದು, ಕಪ್ಪಾಗ್ತದೆ. ಅಂದ್ರೆ ಸ್ವಲ್ಪ ಕೂಡ ಹೋಗುದಿಲ್ಲ ಅಂತ ಹೋಗುದಿಲ್ಲ, ಅದು ಕಪ್ಪೆ ನೋಡಿ. ನೀವು ಯಾರೆಲ್ಲ ಮಣ್ಣಿನ ಪಾತ್ರೆ ಇಟ್ಟಿರ್ತೀರಿ ಅವರದ್ದು ಸೇಮ್ ಇದೇ ರೀತಿ ಆಗಿರ್ತದೆ. ಅದು ಸಹ ಒಮ್ಮೆ ಇಟ್ಟರೆ ಎಂತ ಆಗುದಿಲ್ಲ, ನಾವು ಡೈಲಿ ಇಡ್ತೇವೆ ಹಾಗೆ, ಡೈಲಿ ಇಟ್ಟು ಹಾಗೆ ಇಲ್ಲದಿದ್ರೆ ಎಂತ ಆಗುದಿಲ್ಲ. ಮಣ್ಣಿದೆ ಯೂಸ್ ಮಾಡುದು, ಎಲ್ಲ ಕಪ್ಪಾಗಿರ್ತದೆ. ಈಗ ನಿಮಗೆ ಗೊತ್ತಾಯ್ತಲ್ಲ ಗ್ಯಾಸ್ ಅಲ್ಲಿ ಯಾಕೆ ಹಾಗೆ ಅಂತ ಹೇಳಿ. ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ, ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮೇನ್ ಆಗಿ ಮಾಡುದ್ರಿಂದ ಎಕ್ಸ್ಟ್ರಾ ಆಯಿಲ್ ಎಲ್ಲ ಮಣ್ಣಿನ ಪಾತ್ರೆ ಹೀರ್ಕೊಳ್ತದೆ. ನಿಮ್ಗೆ ಗೊತ್ತಿರ್ಬೋದು, ಮಣ್ಣಿನ ಪಾತ್ರೆಯಲ್ಲಿ ಪದಾರ್ಥ ಎಂತಾದ್ರು ಮಾಡಿದ್ರೆ ಆಯಿಲ್ ಇದೆ, ಅದ್ರದ್ದು ಫುಲ್ ಬ್ಯಾಗ್ ಹೊರಗಿನ ಸೈಡ್ ಉಂಟಲ್ಲ ಆಯಿಲ್ ಇರ್ತದೆ, ಅಂದ್ರೆ ಫುಲ್ ಎಕ್ಸ್ಟ್ರಾ ಆಯಿಲ್ ಅನ್ನೆಲ್ಲ ಇಳ್ಕೊಳ್ತದೆ. ಮತ್ತೆ ಆ ಗ್ಯಾಸ್ ಇದು ಬೆಂಕಿ ಬರ್ತದಲ್ಲ ಗ್ಯಾಸಿಗೆ, ಅದು ಕೂಡ ಮೇನ್ ಕಪ್ಪಾಗುದು ಅದಕ್ಕೆ ನೋಡಿ. ಆಯಿಲ್ ಎಲ್ಲ ಕೆಳಗೆ ಬೀಳುದ್ರಿಂದ, ಅದು ನಮಗೆ ಕಾಣುದಿಲ್ಲ ಬೀಳುದು, ಹಾಗೆ ಬೀಳೋದ್ರಿಂದ ಆ ರೀತಿ ಕಪ್ಪಾಗೋದು. ಅದಕ್ಕೆ ನೋಡಿ ಅವತ್ತಿನವರೆಲ್ಲ ಇದ್ದಾರಲ್ಲ, ಮಣ್ಣಿನ ಪಾತ್ರೆ ಅಡುಗೆ ಮಾಡಿ ಎಂತವರಿಗೆ ಸೀಕೆಲ್ಲ ಬರ್ತಿರ್ಲಿಲ್ಲ, ರೋಗ ಎಲ್ಲ. ಮಣ್ಣಿನ ಪಾತ್ರೆ ಮಾಡೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಹೋಗ್ತಿತ್ತು, ಮಣ್ಣೆಲ್ಲ ಎಕ್ಸ್ಟ್ರಾ ಆಯಿಲ್ ಎಲ್ಲ ಇಳ್ಕೊಳ್ತದೆ ಮಣ್ಣಿನ ಪಾತ್ರೆಗಳು, ಅದಕ್ಕೋಸ್ಕರ ಹಾಗೆ ನೋಡಿ ಈಗಿನವರಿಗೆ ನೋಡಿ ಎಲ್ಲ ರೋಗ ಬರ್ತದೆ. ಅದಂದ್ರೆ ಹಾಗೆ ನಿಮ್ಗೆ ಒಂದು ವಿಷಯ ಹೇಳಿಕ್ಕಿತ್ತು. ನಾವೊಂದು ಮೊನ್ನೆ ಎಣ್ಣೆದ್ದು ತಲೆಗೆ ಹಾಕುವ ಎಣ್ಣೆ, ನೀಲಾಂಬರಿ ಹೇರ್ ಆಯಿಲ್ ಉಂಟಲ್ಲ, ಅದ್ರ ಬಗ್ಗೆ ಹೇಳಿದ್ದೆವು. ಅಂದ್ರೆ ನೀಲಾಂಬರಿ ಆಯಿಲ್ ಬೇರೆ ಬೇರೆ ಉಂಟಂತೆ. ಅದೇ ರೀತಿ ನಾವು ಕೊಟ್ಟ ನೀಲಾಂಬರಿ ಆಯಿಲ್ ಉಂಟಲ್ಲ, ಅದು ಅವ್ರ ಒರಿಜಿನಲ್ ಮಾಡೋದು. ಕೆಲವರು ಫೇಕ್ ಅಂತ ಹೇಳಿದ್ರೆ ಫೇಕ್ ಎಲ್ಲ ಇರ್ತಾರಲ್ಲ, ಅವರೆಂತ ಮಾಡಿದ್ದಾರೆ, ನಾವು ಮೊನ್ನೆ ಒಂದು ನೀಲಾಂಬರಿ ಆಯಿಲ್ ಇದ್ದು ಹಾಕಿದ್ದೆವು, ಅದೇ ವಿಡಿಯೋನವರಲ್ಲಿ ಹಾಕಿ ಅವರ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಅವರಿಗೆ ಅಂದ್ರೆ ಅವರಿಗೆ ಅದು ಸೇಲ್ ಆಗುವ ಹಾಗೆ ಮಾಡಿದ್ದಾರೆ. ಅಂದ್ರೆ ಅದು ಫೇಕ್. ನೀವು ಯಾರಾದ್ರೂ ಆಯಿಲ್ ಪರ್ಚೇಸ್ ಮಾಡುವಾಗ ನಮ್ಮ ಪೇಜ್ ಮತ್ತೆ ಅದರದ್ದು ಎಂತ ನಮ್ಮದು ನಾವು ರಿಪ್ಲೈ ಎಲ್ಲ ಕೊಟ್ಟದ್ದು ಮತ್ತೆ ಸೇಮ್ ನೇಮ್, ಅದು ನೇಮ್ ಎಲ್ಲ ಕರೆಕ್ಟ್ ನೋಡಿ ನಾವೇ ಅಂತ ಕನ್ಫರ್ಮ್ ಆದ್ಮೇಲೆ ಆ ನಂಬರಿಗೆ ಕಾಲ್ ಮಾಡಿ ನಿಮ್ಗೆ ಆರ್ಡರ್ ಮಾಡಿ. ಮತ್ತೆ ಕೆಲವೊಂದು ಫೇಕ್ ಎಲ್ಲ ಬರ್ತದೆ, ಅದನ್ನೆಲ್ಲ ಆಯಿಲ್ ತಕೊಂಡ್ಲಿಕ್ಕೆ ಹೋಗಿ ಮತ್ತೆ ನಿಮ್ಮ ಸಾನೆ ಮಂಡೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಕರೆಕ್ಟ್ ಆಗಿ ಒಂದು ಆರ್ಡರ್ ಮಾಡೋ ಮೊದಲು ಕರೆಕ್ಟ್ ಆಗಿ ನೋಡಿ, ಇವರೇ ನಾವೇ ಹೇಳಿದ್ದು ಅಂತೇಳಿ. ನಮ್ಮದೇ ವಿಡಿಯೋ ಆಯಿಲ್ ಇದು ವಿಡಿಯೋ ಉಂಟಲ್ಲ, ಅದೇ ವಿಡಿಯೋನು ಬೇರೆಯವರು ಹಾಕಿ ಅವರ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಆ ಫೇಕ್ ಎಣ್ಣೆನೆಲ್ಲ ಸೇಲ್ ಮಾಡ್ತಾರೆ. ಹಾಗೆ ಮಾಡೋರು ಇದ್ದಾರೆ, ಅಂದ್ರೆ ಒಬ್ರು ಮಾಡಿದ್ದಾರೆ. ಹಾಗೆ ನೀವು ಯಾರಾದ್ರೂ ಜಾಗೃತಿ ಆಗಿರಿ, ಫೇಕ್ ಎಲ್ಲ ತಗೊಳ್ಳಿಕ್ಕೆ ಹೋಗ್ಬೇಡಿ. ಆಯಿಲ್ ಅನ್ನ ಸರಿಯಾಗಿ ನೋಡಿ, ನಾವೇ ಅಂತ ಕನ್ಫರ್ಮ್ ಆದ್ಮೇಲೆ. ಅಂದ್ರೆ ನಾವು ನಮ್ಮ ವಿಡಿಯೋನವ್ರು ಹಾಕಿದ್ರೆ ಕೆಲವ್ರು ಅನ್ಕೊಳ್ತಾರಲ್ಲ, ಇವರೇ ಹೇಳಿದ್ದು ಅಲ್ಲ, ನಿಮ್ಮವರು ಹೇಳಿದ್ದಾರೆ ನಾವು ಪರ್ಚೇಸ್ ಮಾಡುವ ಅಂತೇಳಿ. ಅವರಿಗೆ ಕಾಂಟ್ಯಾಕ್ಟ್, ಅವರಿಗೆ ನಂಬರ್ ಹೋಗಿ ಕಾಲ್ ಮಾಡಿದ್ರೆ, ಫೇಕ್ನವರಿಗೆ ಮಾಡಿದ್ರೆ ಅವರು ಮತ್ತೆ ಎಂತೆಲ್ಲ ನಿಮ್ಗೆ ಕೂದಲು ಸಾನೆ ಮಂಡೆ ಮಾಡಿ ಬಿಡುವರು. ಹಾಗೆ ಜಾಗೃತಿ ಆಗಿರಿ. ನೀವು ನಮ್ಮದು ಗೊತ್ತಾಗ್ತದೆ. ಕೆಲವರೆಲ್ಲ ಮೆಸೇಜ್ ಎಲ್ಲ ಮಾಡಿದ್ದು ನಿಮ್ಮದೇ, ನೀವೇ ಇದು ಮಾಡಿದ್ದು ಅಂತ ಹೇಳಿ ಕೇಳ್ತಾರೆ. ಕೆಲವರು ಮೆಸೇಜ್ ಎಲ್ಲ ಮಾಡಿ ಅವರಿಗೆಲ್ಲ ರಿಪ್ಲೈ ಕೊಟ್ಟಿದ್ದಾರೆ. ನಮ್ಮದೇ ವಿಡಿಯೋ ಆದ್ರೆ ಮಾತ್ರ ನೋಡಿ, ಕರೆಕ್ಟ್ ನೋಡಿ ಪರ್ಚೇಸ್ ಮಾಡಿ. ಫೇಕ್ ಯಾವತ್ತೂ ತಗೊಳ್ಳಿಕ್ಕೆ ಹೋಗ್ಬೇಡಿ. ಫೇಕ್ ಇದು ಒಂದು ಹಾಗೆಲ್ಲ ಇರ್ತದೆ. ಫೇಕ್ ಅಂದ್ರೆ ವಿಡಿಯೋನು ಹಾಕಿ, ನಾವು ಹೇಳಿದ ವಿಡಿಯೋನಲ್ಲಿ ಹಾಕಿ ಅವರ ಕಾಂಟ್ಯಾಕ್ಟ್ ನಂಬರ್ ಅಂದ್ರೆ ಯಾವುದು ಫೇಕ್ ನಂಬರ್ ಹಾಕಿ ಆ ಫೇಕ್ ಆಯಿಲ್ ಅನ್ನು ಸೇಲ್ ಮಾಡೋರು ಸಿಗ್ತಾರೆ. ಹಾಗೆ ಮಾಡಿದ್ದಾರೆ. ಹಾಗೆ ಎಲ್ಲರೂ ಜಾಗೃತಿ ಆಗಿರಿ ಎಣ್ಣೆನೆಲ್ಲ ತಗೊಳ್ಳುವಾಗ. ಹಾಗೆ ನಿಮ್ಗೊಮ್ಮೆ ಹೇಳುವ ಅಂತ ಆಯ್ತು. ಹಾಗೆ ನಿಮ್ಗೆ ಕೂಡ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್. ಇಲ್ಲಿ ನೋಡಿ ಅಂತೆ ಮೆಹಂದಿ ಬಿಡಿಸಿದ್ದು ಬೆಕ್ಕುಗಳು ಫುಲ್ ಮಣ್ಣು, ಅಲ್ಲಿಂದ ಓಡಿಕೊಂಡು ಬರುದು ಮೇಲಿಂದ
ಮಣ್ಣು ಮಾಡಿ ಇಟ್ಟಿದ್ದಾರೆ, ಒರೆಸ್ಲಿಕ್ಕೆ ಉಂಟು.